ಅಣ್ಣ ಮನೋಹರ್ ಅಪ್ರೂವರ್ ಆಗಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ರೆಡಿ ಇದಾನಂತೆ. ಪ್ರಾಣದ ಮೇಲೆ ಇಷ್ಟೊಂದು ಭಯ ಇಟ್ಕೊಂಡು ಇಷ್ಟು ದಿನ ನಮ್ಮ ಹತ್ರ ಕೆಲಸ ಮಾಡಿದ್ನ. ಒಡ ಹುಟ್ಟಿ ತಮ್ಮಂತರಾಗಿದ್ದ. ತಮ್ಮಂತರ ಆದ್ರೆ ನಾನು ನಿಜ ತಮ್ಮ. ನಿನಗೇನಾದ್ರೂ ಟೆನ್ಷನ್ ಆದ್ರೆ ನನ್ ಕೆಲ್ಸ ತಡ್ಕೊಳಕ್ಕಾಗಲ್ಲ. ಈ ಕೆಲ್ಸನ ನಾನ್ ಮುಗಿಸ್ತೀನಿ. ಸತ್ತೋಗಿರೋ ನಾನೇ ಎಷ್ಟು ಸಲ ಅಂತ ಬಂದು ಸಾಯಿಸ್ತೀಯೋ. ಇನ್ ಸತ್ತ ಆಲ್ರೆಡಿ 12 ಗಂಟೆ ಆಯ್ತು. ಇದು 9mm ಬ್ಯಾರಲ್ ಗನ್, 3mm ಬುಲೆಟ್. 12 ಅಡಿ ದೂರದಿಂದ ಹೊಡೆದ್ರು ಕೂಡ 3 ಗುಂಡ್ ಮೈ ಒಳಗಡೆ ಹೋಗಿ 4ನೇದು ಟಚ್ ಆಗಕ್ಕಿನ ಮುಂಚೆನೆ ಪ್ರಾಣ ಬಿಟ್ಬಿಟ್ಟ. 100 ಜನ ಇರೋ ಈ ಹಾಸ್ಪಿಟಲ್ ಅಲ್ಲಿ 4 ಜನ ನಿನ್ನಂತ ಬೇವರ್ಸಿಗಳಿಗೆ ಸಪೋರ್ಟ್ ಮಾಡಿದ್ರೆ ಉಳಿದವರೆಲ್ಲ ಸಪೋರ್ಟ್ ಮಾಡೋದು ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಒಂದ್ ಹೆಣ್ಣನ್ನ ಇಟ್ಕೊಂಡು ನನಗೆ ಹಳ್ಳ ತೋಡಕ್ ಹೋದ್ರಿ, ಅದೇ ಹೆಣ್ಣನ್ನ ಇಟ್ಕೊಂಡು ನಿನಗ್ ಗುಂಡಿ ತೋಡ್ದೆ ನಾನು. ಎರೆ ಹುಳಕ್ಕೆ ಸಿಗಾಕೊಳ್ಳೋ ಮೀನ್ ತರ ಬಂದ್ ಸಿಗಾಕೊಂಡಿದ್ದ ನಮ್ಮ ಹತ್ರ. ಏನ್ರ ಬೇಡ, ಇವನ ಕೊಚ್ಚಾಕಾಗ್ತಾನೆ ಬಂದೆ. ಕೊಚ್ಚಾಕ್ ಬೇಡ, ಬಿಟ್ಬಿಡನಲ್ಲ. ಕೊಚ್ಚಾಕೋ ಕೊಚ್ಚಾಕೋ. ಯಾಕೆ ಮೂಡ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿಯಲ್ಲ ಬೋಸ್? ನೀನ್ ಕೊಚ್ಚಾಕೋ. ಅದ್ ಹೆಂಗ್ ಮೇಲ್ಗಡೆ ಚರ್ಮ ಮಾತ್ರ ಕಟ್ ಮಾಡಿದ್ಯಾ ಬೋಸ್? ನಾನ್ ಡಿಪಾರ್ಟ್ಮೆಂಟ್ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಕಾಲೇಜಲ್ಲಿ ಒಂದ್ ರೇಂಜಿಗೆ ಅವ ಮೇಂಟೈನ್ ಮಾಡಿದ್ದೆ. ನಿಮ್ಮ ಅಣ್ಣ ಏನ ನನ್ನ ತಮ್ಮನ್ ಏನ್ ಮಾಡ್ಬೇಡ, ಬೇಕಾದ್ರೆ ಅವನ ಸರೆಂಡರ್ ಆಗೋಕ್ ಹೇಳ್ತೀನಿ. ಒಳಗಡೆ ಹಾಕಿ ಬಿಟ್ಟಿ ಊಟ ಹಾಕು ಅಂತ ಹೇಳ್ತೀಯ. ಅಂತ ಇಮೋಷನಲ್ ತಪ್ಪು ಈ ಕೆಂಪೇಗೌಡ ಮಾಡ. ಬೇಡ. ಹಾಗಾದ್ರೆ 55 ಜನನ ಕಿಡ್ನಾಪ್ ಮಾಡಿದ್ದು ಅಂತ ನೀನೇ ಒಪ್ಕೋ. ಏನ್ ಆಟ ಆಡ್ತಾ ಇದ್ದೀಯ? ಆಗಲ್ಲ ತಾನೆ? ಹಾಗಾದ್ರೆ ನಾನ್ ಹೇಳ್ತೀನಿ, ನೀನ್ ಕೇಳು. ಹಾಸ್ಪಿಟ್ಲಿಗೆ ಬಂದು ನಿನ್ ತಮ್ಮನ್ ಡೆಡ್ ಬಾಡಿನ ಕಲೆಕ್ಟ್ ಮಾಡ್ಕೊ. ಹಾಸ್ಪಿಟ್ಲಿಗೆ ಸಾಕ್ಷಿ ಅಳಿಸೋದಕ್ಕೆ ಅವ್ನ್ ಬಂದ, ಅದನ್ನ ತಡೆಯೋದಕ್ಕೆ ನಮ್ಮ ಅಧಿಕಾರಿಗಳು ಹೋದ್ರು. ಅಧಿಕಾರಿಗಳ ಮೇಲೆ ಅವ್ನ್ ಹಲ್ಲೆ ಮಾಡ್ತಾರೆ. ಬೇಡ. ಅವ್ರನ್ನ ಅವ್ರು ರಕ್ಷಿಸ್ಕೊಳ್ಳೋದಕ್ಕೆ ಅವನ್ನ ಶೂಟ್ ಮಾಡಿದ್ರು ಅಂತ FIR ಹಾಕಿ ಕೇಸ್ ಕೊಲ್ಬೇಡ. ಅವ್ರಿಗೆ ಹೆಂಡತಿ ಮಕ್ಕಳಿದ್ದಾರೆ. ಕರ್ನಾಟಕದಲ್ಲಿ ಎಷ್ಟೋ ಜನಕ್ಕೆ ಹೆಂಡತಿ ಮಕ್ಕಳಿದ್ದಾರೆ. ಅಯ್ಯೋ, ನಾನ್ ಗಾಡಿ ಟಚ್ ಮಾಡಿಲ್ಲ. ಏನಾಯ್ತು? ಕಾವ್ಯ, ಹಲೋ, ನನ್ನ ರೋಡಿಗೆ ನಟಿಸ್ಕೊಂಡು ಬಂದಿದ್ದಾರೆ. ಕಾವ್ಯ, ನಾನು ಗ್ಯಾರೇಜ್ ಅಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಬೇಗ ಹೋಗಿ ನೀನು. ನನಗೆ ತುಂಬಾ ಭಯ ಆಗಿದೆ. ಅಯ್ಯೋ, ಪೆಟ್ರೋಲ್ ಹಾಕ್ತಿದ್ದಾರೆ. ಕಾವ್ಯ ಅಳ್ಬೇಡ. ನನಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ನೀನಿರೋ ಶೆಡ್ ಅಲ್ಲಿ ಕಾರ್ ಇದೆಯಾ? ಅದ್ರೊಳಗಡೆ ಲೈಟ್ ಇರುತ್ತೆ, ಆ ಲೈಟ್ ಆನ್ ಮಾಡು ನೀನು. ಹಾಗೆ ಅಲ್ಲಿ ಪೇಪರ್ ಬಿದ್ದಿದೆ ನೋಡು, ಪೇಪರ್ ಸುಡು. ಹತ್ತ ಇಲ್ಲ. ಊದು ಕಾವ್ಯ, ಹತ್ತತ್ತೆ. ಪೆಟ್ರೋಲ್ ಹಾಕ್ತಿದ್ರಲ್ಲ ಅದ್ರ ಮೇಲೆ ಹಾಕು. ಕಾವ್ಯ, ಟಿಟಿ ಕಾಸ್ ಹೆದರ್ಬೇಡ. ಕಾರಲ್ಲಿ ಕೂತ್ಕೋ. ಗೇಟ್ ಇಂದ ಹೊರಗಡೆ ಹೋಗ್ತಿದ್ದಂಗೆ ನಿನ್ ಕಾರ್ನ ರೈಟ್ ಟರ್ನ್ ಮಾಡು. ಕಾವ್ಯ, ಲೆಫ್ಟ್ ಟರ್ನ್ ಮಾಡಬೇಡ. ಕಾವ್ಯ, ಬೇಗ ಹೋಗು. ಡಾಕ್ಟರ್, ಏನೇ ಆದ್ರೂ ಪರವಾಗಿಲ್ಲ, ಸುಮ್ಮನೆ ಬಿಡ್ಬೇಡ. ನಾವು ನಿನ್ ಜೊತೆಗಿದ್ದೇವೆ. ಯು ಮಸ್ಟ್ ಡೂ ವಾಟ್ ಯು ಗಾಟ್ ಟು ಡೂ. ಅವನ್ ಮೊಬೈಲ್ ತಗೊಂಡ್ ಬಾ. ಓಕೆ ಸರ್. ಬೋಸ್? ಬೋಸ್ ಅಲ್ಲ, ಫೋನ್ ಕೆಳಗಡೆ ಬಿದ್ದಿತ್ತು, ತಗೊಂಡೆ. ಫೋನಲ್ಲಿ ಬಿದ್ದಿತ್ತು. ಬಾಣಸ್ವಾಡಿ ಸಾರ್. ಇಲ್ಲ, ಮಡಿವಾಳ ಮಲ್ಲೇಶ್ವರಂ ಸಾರ್. ಬಾಣಸ್ವಾಡಿ, ಮಡಿವಾಳ, ಮಲ್ಲೇಶ್ವರಂ ಅಂತ ಹೇಳ್ತಿದ್ದಾಗೆ ಎಲ್ಲಿದ್ರು ಕಂಡಿಡ್ತು ಬಿಡ್ತೀಯಾ? ನನ್ ಸಾಮ್ರಾಜ್ಯನ ನಿರ್ನಾಮ ಮಾಡ್ತೀಯ? ನಿನ್ ನೆಂಚಲ್ ಕೆಲಸ ಮಾಡ್ತಾ ಇದ್ದ ಬೋಸು ಈಗ ಗಾಂಧಿನಗರ್ ರೋಡ್ ಅಲ್ಲಿ ದಿಕ್ಕು ದಿಸೆ ಇಲ್ದಿರೋ ಹೆಣವಾಗಿ ಬಿದ್ದಿದ್ದಾನೆ. ಹೋಗಾಯ್ತು. ನಿನಗ್ ಸಂಬಂಧಪಟ್ಟಿರೋ ಒಬ್ಬೊಬ್ಬರನ್ನು ಹೀಗೆ ಮುಗಿಸ್ತಾ ಇರ್ತೀನಿ. ಹೆಣಗಳನ್ನ ಆಯ್ಕೋತಾ ಇರ್ಬೇಕು. ಕಣ್ಣೀರಿಡಕ್ಕೂ ಟೈಮ್ ಇರಲ್ಲ.
ಪಶುಪತಿ ಊರಿಗೆ ಹೋಗಿ ಅಪ್ಪಮ್ಮನ ಜೊತೆ ಇರಕ್ಕೆ ಹೇಳು. ನಾನು ಹೇಳೋ ತನಕ ಅಂಗಡಿಗೆ ಹೋಗೋದ್ ಬೇಡ. ಹೊರಡು ನೀನು. ಸರಿ ಸರ್. DIG ಮತ್ತೆ ಕಮಿಷನರ್ ಬರ್ತಿದ್ದಾರೆ. ಕಾನ್ಸ್ಟೇಬಲ್ಸ್ ಎಲ್ಲ ಹೊರಗಡೆ ಇರಿ. ವಾಟ್ಸ್ ಹ್ಯಾಪನಿಂಗ್ ಮಿಸ್ಟರ್ ಕೆಂಪೇಗೌಡ? ಆಂಟಿ ಕಿಡ್ನಾಪಿಂಗ್ ಪೋಸ್ಟ್ ಚೀಫ್ ನೀವು ಇತ್ತಿಸ ಏನ್ ಮಾಡ್ತಿದ್ರಿ? ಮುಂದೆ ಯಾವ್ದು ಅಪರಾಧ ಆಗ್ದಿರೋ ಹಾಗೆ ಅಪರಾಧಿನ ತಡಿತಾ ಇದ್ವಿ ಸರ್. ಅಂದ್ರೆ ಅಪರಾಧಿ ಯಾರು ಅಂತ ನಿಮ್ಗೆ ಗೊತ್ತಾ? ಗೊತ್ತು ಸರ್. ಗೊತ್ತಿದ್ರು ಯಾಕೆ ಸುಮ್ನೆ ಇದ್ರಿ? ಯಾರದು? ಆರುಮುಗ ಸರ್. ನಿಮ್ಗೆ ಯಾರು ಹೇಳಿದ್ದು? ನಾವು ಹಾಕಿರೋ ಕಾಕಿಗೂ ಮರ್ಯಾದೆ ಕೊಡದೆ, ಪದವಿಗೂ ಮರ್ಯಾದೆ ಕೊಡದೆ 55 ಜನನ ಕಿಡ್ನಾಪ್ ಮಾಡಿ ನಾನೇ ಏನ್ ಮಾಡ್ತೇನೆ ಮಾಡ್ಕೊ ಹೋಗು ಅಂತ ಅವನೇ ಹೇಳ್ದ ಸರ್. ಪ್ರೊಸೀಡ್ ಮಾಡಿ ಅರೆಸ್ಟ್ ಮಾಡ ತಾನೆ? ಯಾವ ಕ್ರೈಮ್ ನಾವು ಡೈರೆಕ್ಟ್ ಆಗಿ ಮಾಡಲ್ವಲ್ಲ ಸರ್. ಅದನ್ನ ಮೀರಿ ಸಂಶಯ ಪಟ್ಟು ಅವನ ಅರೆಸ್ಟ್ ಮಾಡಕ್ ಹೋದ್ರು ಕೂಡ 100 ರೂಪಾಯಿ ಎಣ್ಣೆ ಹೊಡೆಯಕ್ ಸಿಕ್ಕಿದ್ರೆ ಸಾಕು ಯಾವ ತಪ್ಪನ್ ಬೇಕಾದ್ರೆ ಮಾಡಕ್ ನಡೀರೋ ನಮ್ಮ ದೇಶದ ನಾಗರಿಕ ಆತ ಮಾಡಿ ತಪ್ಪನ್ನೆಲ್ಲ ಅವನ ತಲೆ ಮೇಲೆ ಹಾಕೊಂಡ್ಬಂದು ಹಾಜರಾಗ್ತಾನಲ್ಲ ಸರ್ ಇಲ್ಲಿಗೆ. ಆರ್ಮುಗಮ್ ಒಬ್ಬ ಹೈಟೆಕ್ ರೌಡಿ. ಈಸ್ ಡೂಯಿಂಗ್ ಸಮ್ ಹಾರ್ಶ್ ರಿಯಲ್ ಎಸ್ಟೇಟ್ ಆಕ್ಟಿವಿಟೀಸ್, ಬಟ್ ಕಿಡ್ನಾಪಿಂಗ್ ಐ ಡೌಟ್. ಸರ್ ನಿಮಗೆ ನಂಬಿಕೆಯಿಂದಾನೆ ಸರ್ ಅವ್ನು ಇಸ್ತಿನ ಆದ್ರೂ ಮರಿತಾ ಇರೋದು. ಬಾಸ್ ಒಂದ್ ಸೆಕೆಂಡ್ ಸರ್. ಈ ಕೇಸಿಗೆ ಸಂಬಂಧಪಟ್ಟಂತ ಫೈಲ್ಸ್ ಇದ್ರಲ್ಲಿರೋ ಒಂದೊಂದು ಹಾಳಗೂ ಅವನಿಗೂ ಸಂಬಂಧ ಇದೆ ಸರ್. ಆದ್ರೆ ಸಾಕ್ಷಿ ಇಲ್ಲ. ಮತ್ತೆ ಈಗೇನ್ ಮಾಡೋದು? ಎನ್ಕೌಂಟರ್ ಸರ್. ಏನ್ ಹೇಳ್ತಾ ಇದ್ದೀರಾ ಸರ್? ನಾನು ಅವನಿಗೆ ಕೊಟ್ಟಿರೋ ಟಾರ್ಚರ್ಗೆ ಅವನು ಒಂದೊಂದು ದಂಧೆನೂ ಮುಚ್ಚೋಗಿದೆ ಸರ್. ಆ ಭಯ ಹೋಗೋದಕ್ಕಿಂತ ಮುಂಚೆ ಅವನ್ನೇ ಇಲಾಡ್ಸ್ಬಿಡ್ತೀನಿ ನಾನು. ಕೆಂಪೇಗೌಡ ಪೊಲೀಸ್ ಆಫೀಸರ್ ತರ ಮಾತಾಡಿ. ಸರ್ ನೀವು ಒಂದು ಸನ್ನೆ ಕೊಟ್ಟು ನೋಡಿ ಸರ್. ನನ್ನ ಮಗನ ನಡು ಬೀದಿಲಿ ನಾಯಿ ತರ ಹೊಡೆದಾಕ್ತೀನಿ ನಾನು. ಆಮೇಲೆ ಏನೇ ಕೇಸ್ ಬರ್ಲಿ ಸರ್, ನಾನು ನೋಡ್ಕೊತೀನಿ ಅದನ್ನ ಪರ್ಸನಲ್ ಆಗಿ. ಅಟ್ಲೀಸ್ಟ್ ಎಷ್ಟೇ ತೊಂದರೆ ಅಂದ್ರೆ ನೆಮ್ಮದಿಗಿರ್ತಾರೆ ಸರ್. ನೆನ್ಸ್ಕೊಂಡ್ರೆ ನೋವಾಗುತ್ತೆ ಸರ್ ನಮ್ಗೆ. ಅಪರಾಧಿ ಯಾರು ಅಂತ ಗೊತ್ತಿದ್ದು ಏನು ಮಾಡಕ್ಕಾಗ್ತಾ ಅಂತಾನು ಹಿಂಸೆ ಆಗ್ತೈತೆ ಸರ್ ನನಗೆ. ಎಮೋಷನಲ್ ಆಗಿ ಮಾತಾಡ್ಬೇಡಿ ಮಿಸ್ಟರ್ ಕೆಂಪೇಗೌಡ. ಮೊದಲು ಸಾಕ್ಷಿಗಳನ್ನ ರೆಡಿ ಮಾಡಿ. ಇಂಥವ್ರು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋವರೆಗೂ ಸಾಕ್ಷಿಗಳನ್ನ ಹೇಗೆ ಸರ್ ರೆಡಿ ಮಾಡೋದು ನಾವು? ಸೆಲ್ ಫೋನ್ ಕೊಡಿ. ಅವ್ರ ಸೆಲ್ ಫೋನ್ ಯಾಕೆ ಹೇಳ್ತಾ ಇದ್ದೀರಾ? ನೀವ್ ಯಾವ ಸಾಕ್ಷಿಗಳನ್ನ ಹುಡುಕ್ತಾ ಇದ್ದೀರೋ ಅದಿದ್ರೊಳಗಿದೆ ಸರ್. ಶಂಕರ್ ನಿಮ್ ಸೆಲ್ ಫೋನ್ ಅವ್ರು ಕೊಡಿ. ಸೆಲ್ ಫೋನ್ ನೋಡಿ ಸರ್. 20 ಸೆಕೆಂಡ್ ಹಿಂದೆ ಅಷ್ಟೇ ಲೈನ್ ಕಟ್ ಆಗಿದೆ. ಅರ್ಧ ಗಂಟೆಯಿಂದ ನಾವಿಲ್ಲಿ ಏನೇನು ಮಾತಾಡ್ತಾ ಇದೀವಿ ಅಂತ ಆರುಮುಗ ಕುತ್ಕೊಂಡಲ್ಲಿ ಕೇಳಿಸ್ಕೊತಾ ಇದ್ದಾನೆ ಸರ್. ಸರ್ ಸ್ವಲ್ಪ ಹೊತ್ತಿಗೆ ಮುಂಚೆ ಅವರೇ ಫೋನ್ ಮಾಡಿದ್ರು ಸರ್. ನಾನೇ ಲೈನ್ ಕಟ್ ಮಾಡೋದು ಮರ್ತ್ಬಿಟ್ಟೆ ಸರ್. ನೋಡಿ ಸರ್, ಈ ವ್ಯಕ್ತಿದು 3 ತಿಂಗಳ ಡೀಟೇಲ್ ಬಿಲ್ ಸರ್. ಒಂದೊಂದು ದಿನಕ್ಕೆ 20 ಸಲ ಆರುಮುಗನಿಗೆ ಫೋನ್ ಮಾಡ್ತಾನೆ ಸರ್ ಇವನು. ಇವನ್ ಬಾಯ್ ಬಿಟ್ರೇನೆ ಎಲ್ಲದಕ್ಕೊಂದು ಉತ್ತರ ಸಿಗೋದು ಸರ್. ಟೇಕ್ ಹಿಮ್ ಟು ಕಸ್ಟಡಿ. ಹೊರಗಡೆ ಇದೆಯಲ್ಲ ಸರ್. ತಗೊಳ್ಳಿ ಸರ್. ನಿಮಗೆ ಸಂಬಂಧಪಟ್ಟಂತ ಫೈಲ್ಸ್, ಸೆಲ್ ಫೋನ್. ನಿಮ್ಮಲ್ಲಿ ಯಾವ ಕೇಸು ಇಲ್ಲ, ಯಾವ ಕಮಿಷನ್ ಎನ್ಕ್ವೈರಿನೂ ಇಲ್ಲ. ನಿಮ್ಮನ್ನು ಅವಮಾನ ಮಾಡಿದ್ರೆ ಇಡೀ ಡಿಪಾರ್ಟ್ಮೆಂಟಿಗೆ ಅವಮಾನ ಮಾಡ್ದಾಗೆ ಸರ್. ನಿಮಗೇನು ಈ ಕೆಲಸ ಆರಾಮಾಗಿ ಸಿಗ್ತಾ ಸರ್. ಎಷ್ಟು ಕಷ್ಟಪಟ್ಟಿರ್ಬೇಕು ಇದಕ್ಕೋಸ್ಕರ. ನೀವು ಏನಾರು ಒಂದು ಸಾಧಿಸ್ಬೇಕು ಅಂತ ತಾನೇ ಸರ್ ಇಲ್ಲಿಗೆ ಬಂದಿದ್ದೀರಾ ನೀವು. ನಿಮ್ಮನ್ನ ಈ ರೀತಿ ಇವತ್ತು ಈ ಅರ್ಧ ಬೆತ್ತಲೆ ಯೂನಿಫಾರ್ಮ್ ಅಲ್ಲಿ ಕಸ್ಟಡಿ ರೂಮಲ್ಲಿ ಕುತ್ಕೊಂಡಿರೋದು ನೋಡ್ತಾ ಇದ್ರೆ ನನಗೇನು ರಕ್ತ ಕುದಿಯತ್ತಲ್ಲ ಸರ್. ನಿಮಗೇನು ಅನ್ಸಲ್ವಾ ಸರ್? ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ನೀವು ಆರ್ಮುಗಮ್ಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಂತ ಹೊರಗಡೆ ಟಿವಿಯಲ್ಲಿ ಪೇಪರಲ್ಲಿ ಬಂದು ನಿಮ್ಮನ್ನ ಜಾಲಾಡಿ ನಿಮ್ಮ ಹೆಸರು ಕಳಂಕ ತಂದ್ರೆ ನಿಮ್ಮ ಹೆಂಡತಿ ಮಕ್ಕಳು ಸಂತೋಷವಾಗಿರ್ತಾರೆ ಸರ್. ಅದೇ ಈ ಆರ್ಮುಗ ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರೆ ಸುಮ್ಮನೆ ಬಿಡ್ತಾ ಇದ್ದಾರೆ ಸರ್ ನೀವು. ನಿಮ್ ಗನ್ನ ತಗೊಂಡೋಗ ಅವನ ತಲೆಯಿಂದ 1 ಇಂಚ್ ದೂರದಲ್ಲಿ ಇಟ್ಕೊಂಡು ಟಪಕ್ ಟಪಕ್ ಅಂತ ಹೊಡಿತಾರಿಲ್ವಾ ಸರ್ ನೀವು? ತಪ್ಪದಾರಿಲಿ ಸಂಪಾದನೆ ಮಾಡಿ ಚೆನ್ನಾಗಿರೋ ಇತಿಹಾಸದಲ್ಲಿ ಯಾರು ಇಲ್ಲ ಸರ್. ಒಪ್ಪನ್ ತೋರಿಸಿದ್ರು ನನಗೆ. ಒಬ್ಬ ಮನುಷ್ಯನಿಗೆ ಮರ್ಯಾದೆ ಮುಖ್ಯ ಸರ್. ಫಸ್ಟ್ ಹಣ ಅಲ್ಲ. ಈ ಕಾಕಿ ಪವರ್ ಪದವಿ ಎಲ್ಲರಿಗೂ ಸಿಗಲ್ಲ ಸರ್. ಆರ್ಮುಗನ್ನ ಹೇಗೆ ಡೀಲ್ ಮಾಡ್ಬೇಕು ಅಂತ ನನಗೆ ಗೊತ್ತು ಸರ್. ಈಗ ಹೊಡಿ ಸರ್ ನೀವು. ಕೆಂಪೇಗೌಡ ನನ್ನನ್ನು ಕ್ಷಮಿಸ್ಬಿಡು. ಕೆಂಪೇಗೌಡ ಕ್ಷಮಿಸ್ಬಿಡು. ನಾನು ಸಂಸಾರಸ್ಥ, 2 ಮಕ್ಕಳಿದ್ದಾರೆ. ಹಣದಾಸೆಗೆ ಅವ್ರಿಗೆ ಸಹಾಯ ಮಾಡ್ಬಿಟ್ಟೆ. ನಿನ್ಗನ್ ಕೊಡು, ನಾನು ಅವ್ರನ್ನ ಶೂಟ್ ಮಾಡ್ಬಿಡ್ತೀನಿ. ಬೇಡಿ ಸರ್. ನೋ, ಐ ವಾಂಟ್ ಟು ಡೂ ಸಮಥಿಂಗ್. ಪ್ಲೀಸ್ ಕೆಂಪೇಗೌಡ. ಒಂದೇ ಒಂದು ಸುಳ್ಳು ಹೇಳಿ ಸರ್. ಆರ್ಮುಗಮ್ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದಾನೆ ಸರ್. ಏನ್ ಹೇಳ್ತಾ ಇದ್ದೀರಾ? 4 ಸಲ ಕಾಲ್ ಮಾಡಿ ಥ್ರೆಟನ್ ಬೇರೆ ಮಾಡಿದ್ದಾನೆ ಸರ್. ಹಲೋ ಸರ್, ಅದು ನೀವೇ ಹೀಗೆ ಮಾತಾಡಿದ್ರೆ ಹೇಗೆ ಸರ್? ಏನ್ ಹೇಳ್ತಾ ಇದೀಯಾ? ಯೋ, ಈ ಹುಡುಗಿನ ಕಿಡ್ನಾಪ್ ಮಾಡಿದ್ದು ನಾನಲ್ಲ. ಅಂದ್ರೆ ಬೇರೆಲ್ಲಾರ್ನು ನೀನೇ ಕಿಡ್ನಾಪ್ ಮಾಡಿದ್ದ? ಹೌದು, 55 ಜನನ ಕಿಡ್ನಾಪ್ ಮಾಡಿದ್ದು ನಾನೇ. ಆ ಹಣದಿಂದಾನೇ ನಿನ್ ಪಾರ್ಟಿಗೆ ಫಂಡ್ ಕೊಟ್ಟಿರೋದು. ಫಂಡ್ ನಿನ್ ಪಾರ್ಟಿಲೇನು? ಎಲ್ರು ಪರ್ಸನ್ ಕೆಲಸನೇ ಮಾಡ್ತಾರಾ? ಸೆಕೆಂಡ್ ಹ್ಯಾಂಡ್ ಕೆಲಸ ಮಾಡಲ್ವಾ? ಯಾವ ಧೈರ್ಯದಲ್ಲಿ ನಿನ್ನ ಜೊತೆ ಹೀಗೆ ಮಾತಾಡ್ತೀರಿ? ಹೇಗಾದ್ರೂ ಮಾಡಿ ಇದರಿಂದ ನನ್ನ ಕಾಪಾಡ್ತೀರಾ ಅನ್ನೋ ಧೈರ್ಯದಲ್ಲಿ ಸರ್. ಹಾಗೆ ಲೈನ್ ಅಲ್ಲಿರು. ಸೊ ಆರ್ಮುಗ ಲೈನ್ ಅಲ್ಲಿದ್ದಾನೆ. ನೀವೇನ್ ಮಾಡ್ತೀರಾ ಅಂದ್ರೆ ವಿತಿನ್ 24 hours ಅವನ್ನ ಅರೆಸ್ಟ್ ಮಾಡಿ ಒತ್ತು ನನ್ನ ಮುಂದೆ ಪ್ರೆಸೆಂಟ್ ಮಾಡ್ಬೇಕು. ಅಂಡರ್ಸ್ಟ್ಯಾಂಡ್? ಸೊ ಏನ್ ಹೇಳ್ತಾ ಇದ್ದೀರಿ?
ನಮ್ ಪಾರ್ಟಿ ಫಂಡ್ಗೆ ಮೀಟಿಂಗ್ಗೆ ಜನ ಕಳ್ಸೋರ್ ಸಲುವಾಗಿ ಸರ್ಕಾರ ನಡೆಸ್ತಾ ಇದೆ. ಬೇಡ ಬೇಡ ಇಡೋ ಫೋನ್